ಹಲೋ ಸ್ನೇಹಿತರೆ, ಮಾಮೂಲಾಗಿರುವಂತಹ ಸಮೋಸ ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಈ ಸಮೋಸ ಟ್ರೈ ಮಾಡಲೇಬೇಕು. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಕ್ರಿಸ್ಪಿ ಸಮೋಸ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಮೈದಾವನ್ನು ಹಾಕ್ಕೊಳ್ಬೇಕು. ಮೈದಾ ಇಷ್ಟ ಇಲ್ಲ ಅನ್ನೋರು ನೀವು ಗೋಧಿ ಹಿಟ್ಟಲ್ಲಿ ಕೂಡ ಟ್ರೈ ಮಾಡ್ಕೋಬೋದು, ಬಟ್ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ನಾನು ಹೇಳಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ ಪುಡಿ ಅಥವಾ ಸ್ವಲ್ಪ ಕ್ರಷ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ 1 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಏನು ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಯಾವ ರೀತಿ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಷ್ಟೇ ಸಾಫ್ಟ್ ಆಗಿರಬೇಕು. ತುಂಬ ಗಟ್ಟಿಯಾಗಿರುವಂತಹ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಾತ್ರ ಸಾಫ್ಟ್ ಆಗಿರುವಂತಹ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಈ ಥರ ಹಿಟ್ಟು ರೆಡಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸವರಿ. ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಳ್ಬೋದು. ನನಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರಿ ಒಂದು 30 ನಿಮಿಷಗಳ ಕಾಲ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆವಾಗ ಸೈಡಲ್ಲಿ ಇಟ್ಕೊಳ್ಳುವಾಗ ಇದಕ್ಕೆ ಏನು ಫಿಲ್ಲಿಂಗ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಲಿಂಗ್ಗೆ ಬೇಕಾಗುವಂಥದ್ದು ಬಟಾಟೆ, ಮೇಯ್ನಾಗಿ ಬೇಕಾಗುವಂತಹ ಪದಾರ್ಥ. ಅದನ್ನು ಬೇಯಿಸಿ, ನನಗೆ 3 ಬಟಾಟೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಆಮೇಲೆ 2 ಚಮಚದಷ್ಟು ಚಿಕ್ಕ ಕಟ್ ಮಾಡಿರುವಂತಹ ದೊಡ್ಡ ಮೆಣಸು, ಒಂದು ಕ್ಯಾಪ್ಸಿಕಮ್ಮು, 2 ಚಮಚದಷ್ಟು ತುರಿದಿರುವಂತಹ ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಪುಡಿ, ಆಮೇಲೆ 1 ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ಇನ್ನೂ ಫ್ಲೇವರ್ ಬೇಕು ಅಂತಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲವನ್ನು ಹಾಕಿ ಏನು ನೀರೆಲ್ಲ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಫಿಲ್ಲಿಂಗ್ ಏನಿದೆ ಅದು ರೆಡಿ ಆಯಿತು. ಆಮೇಲೆ ನಾವೇನು ಸೈಡಲ್ಲಿ ಇಟ್ಟಿರ್ತೀವಲ್ಲ ಮೈದಾ ಹಿಟ್ಟು ಏನು ಮಾಡಿರ್ತೀವಲ್ಲ ಅದನ್ನು 4 ಉಂಡೆಗಳ ಥರ ಮಾಡಬೇಕು. ತೀರ ಚಿಕ್ಕ ಎಲ್ಲ ಮಾಡಬೇಡಿ. ಚಿಕ್ಕ ಮಾಡಿದ್ರೆ ತುಂಬಾ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು 4 ಉಂಡೆ ಮಾಡಿಕೊಂಡು ಸರಿಯಾಗಿ ಅಂದರೆ ಚಪಾತಿ ಉಂಡೆ ಎಲ್ಲ ಮಾಡ್ತೀವಿ ಅದೇ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಲಟ್ಸ್ಬೇಕು. ಈ ಥರ ಉಂಡೆ ಮಾಡಿದ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಸ್ತಾ ಬನ್ನಿ. ಒಂದ್ಮೇಲೆ ನೀವು 2 ಲಟ್ಸಿ ಇಟ್ಕೊಳ್ಬೇಕಾಗುತ್ತೆ ಮಾಡಬೇಕಾದ್ರೆ. ಯಾಕಂತ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಇದು ಅಂದರೆ ತುಂಬ ತೆಳುವಾಗಿ ತುಂಬ ದಪ್ಪ ಏನು ಮಾಡಿದೆ ಮಾಮೂಲಿ ಯಾವ ರೀತಿ ಚಪಾತಿ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪವನ್ನು ಲಚ್ಕೊಳ್ಬೇಕಾಗುತ್ತೆ. ಹಾಗಂತೇಳಿ ತುಂಬ ತೀರ ದಪ್ಪ ಅಂದರೆ ರೋಟಿ ಎಲ್ಲ ಬರುತ್ತಲ್ಲ ಆ ರೀತಿ ಲಚ್ಕೊಳ್ಳೋದಲ್ಲ. ಸ್ವಲ್ಪ ತೆಳುವಲ್ಲ ಸ್ವಲ್ಪ ದಪ್ಪನೂ ಅಲ್ಲ, ಅದೇ ಮೀಡಿಯಂ ಇದರಲ್ಲಿ ಲಚ್ಕೊಳ್ಬೇಕು. ಈ ಥರ 2 ಕೂಡ ಲಟ್ಸಿ ಆದಮೇಲೆ ಸಪ್ರೇಟ್ ಇಡಬೇಕು. ಒಂದು ಸಪ್ರೇಟಾಗಿ ನಾವು ಏನು ಲಟ್ಸ್ತೇವಲ್ಲ ಅದನ್ನು ಇಟ್ಟು ಮೇಲ್ಗಡೆ ಬಟಾಟೆ ಏನು ಮಿಕ್ಸ್ ಮಾಡಿರ್ತೇವಲ್ಲ ಅದನ್ನೆಲ್ಲವನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಬನ್ನಿ. ತೀರ ಸೈಡಿಗೆ ಹಾಕಬೇಡಿ, ಮಧ್ಯದಲ್ಲಿ ಆಲ್ಮೋಸ್ಟ್ ಕವರ್ ಆಗೋ ಹಾಗೆ ಇಟ್ಕೊಳ್ಳಿ. ಈ ಥರ ಬಟಾಟೆ ಮಿಕ್ಸ್ ಹಾಕಿದ್ಮೇಲೆ ಇನ್ನೊಂದು ಲೇಯರ್ ಆಗಿ ನಾವೇನು ಲಟ್ಸ್ತೇವೆ ಅದನ್ನು ಇಟ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 2 ಒಟ್ಟಿಗೆ 2 ಉಂಡೆಗಳನ್ನು ಲಟ್ಸಿ ಇಟ್ಕೊಳ್ಬೇಕು. ಅಂತ ನೋಡಿ ವಿಡಿಯೋದಲ್ಲಿ ಕೆಳಗಡೆ ಒಂದು, ಆಮೇಲೆ ಬಟಾಟೆ ಮಿಕ್ಸು, ಆಮೇಲೆ ಇನ್ನೊಂದು ಲೇಯರ್ ಆಗಿ ಪುನಃ ಲಟ್ಸ್ಕೊಂಡಿರುವಂತಹ ಹಿಟ್ಟನ್ನು ಇಟ್ಕೊಂಡಿದ್ದಾನೆ. ಆಮೇಲೆ ಸೈಡಿಂದ ಪ್ರೆಸ್ ಮಾಡ್ಕೊಳ್ತಾ ಸೈಡನ್ನೆಲ್ಲ ಲಾಕ್ ಮಾಡಿ ಇಟ್ಕೊಳ್ತೇನೆ. ಕೈಯಲ್ಲೇ ಸಾಕು, ಬೇರೇನು ಯೂಸ್ ಮಾಡಿ ಲಾಕ್ ಮಾಡುವಂತಹ ಅವಶ್ಯಕತೆ ಏನಿಲ್ಲ. ಹಾಗೆ ಕೈಯಲ್ಲಿ ಪ್ರೆಸ್ ಮಾಡಿ ಲಾಕ್ ಮಾಡಿ ಮಧ್ಯದಿಂದ ಚಾಕು ಸಹಾಯದಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಧ್ಯದಿಂದ ಕಟ್ ಮಾಡಿದ ಮೇಲೆ ಆಮೇಲೆ ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ತೀನಿ. ಒಂದು ಪಾಕೆಟ್ ಥರ ಬರಬೇಕು. ಅದಕ್ಕೋಸ್ಕರ ಚೀಲ ಆಗಲಿ ಅಂತೇಳಿ ಕಟ್ ಮಾಡಿ ಇಟ್ಕೊಳ್ತೀನಿ. ನಾವು ಟ್ವಿಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ. ನಾನಿಲ್ಲಿ ಈ ಥರ ಕಟ್ ಮಾಡಿದ ಮೇಲೆ ಸೈಡಿಂದ 2 ತೆಗೆದು ತೋರಿಸ್ತಾ ಇದ್ದೇನೆ. ಯಾಕಂತಂದರೆ ವಿಡಿಯೋ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿ ಅಂತೇಳಿ. ಆಮೇಲೆ ಒಂದು ಬದಿಯಿಂದ ಇನ್ನೊಂದು ಮೇಲೆ ಇಟ್ಟು ಮೇಲ್ಗಡೆ ಇಟ್ಟು ಮಡಿಸ್ತಾ ಇದ್ದಾನೆ. ಈ ಥರ ಮಡಿಸಿ ಆದಮೇಲೆ ಚಾಕು ಹಿಂಬದೇನಿದೆ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡೋದಲ್ಲ, ಒಂದ್ಸಲ ಪ್ರೆಸ್ ಮಾಡ್ತಾ ಇದ್ದಾರೆ. ಪ್ರೆಸ್ ಮಾಡಿದ ಮೇಲೆ ಕೈಯಲ್ಲಿ ಮೆಲ್ಲಗೆ ಟ್ವಿಸ್ಟ್ ಮಾಡಬೇಕು. ತುಂಬ ತೀರಾ ಅವಸರದಲ್ಲೆಲ್ಲ ಟ್ವಿಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ, ಆವಾಗ ಅದು ಕಟ್ಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮೆಲ್ಲಗೆ ನಿಂತು ಟ್ವಿಸ್ಟ್ ಮಾಡಿ. ವಿಡಿಯೋದಲ್ಲಿ ಯಾವ ರೀತಿ ಟ್ವಿಸ್ಟ್ ಅದೇ ರೀತಿ ಟ್ವಿಸ್ಟ್ ಮಾಡಿದ್ರೆ ಆಯಿತು. ಎಲ್ಲವನ್ನು ಕೂಡ ಅದೇ ರೀತಿ ಮಾಡಿಟ್ಕೊಳ್ಳಿ.
ಆಮೇಲೆ ಮಾಡಿಟ್ಕೊಂಡ್ರೆ ನೀವು ಎಣ್ಣೆಗೆ ಹಾಕಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ನಾನಿಲ್ಲಿ 2 ರೀತಿಯಾಗಿ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಮೊದಲನೇ ರೀತಿ ಯಾವುದಪ್ಪ ಅಂತ ಹೇಳಿದರೆ, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇರಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮಾಡಿರುವಂತಹ ಟ್ವಿಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಟೆಲ್ಲ ಬೇಯಿಸೋದು, ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಮಗಿಸ್ತಾ ಇದನ್ನು ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ಬೇಕು. ಮಾಮೂಲಿ ಎಲ್ಲ ಸಮೋಸ ಯಾವ ರೀತಿ ಹುರ್ಕೊಳ್ತಿರೋ ಕೆಂಪು ಬಣ್ಣ ಆಗೋ ತನಕ ಹುರ್ಕೊಳ್ತಿರಲ್ಲ, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಈ ಥರ ಎಲ್ಲ ಬದಿ ಕೂಡ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಈ ರೆಸಿಪಿ ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಂತ ಅನಿಸ್ಬೋದು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಮೆಥಡಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಅದೇನಪ್ಪ ಅಂತಂದರೆ, ಓವನಲ್ಲಿ ಒಂದು ಟ್ರೇಯಲ್ಲಿ ಬಟರ್ ಪೇಪರ್ ಇಟ್ಟು ಮೇಲ್ಗಡೆ ನಾವು ಟೋಸ್ಟ್ ಮಾಡಿರುವಂತಹ ಏನು ಸಮೋಸ ಇದೆ ಅದನ್ನೆಲ್ಲವನ್ನು ಕೂಡ ಹಾಗೆ ಇಟ್ಕೊಳ್ಳೋದು ಒಂದೊಂದು. ಹಾಗೆ ಪ್ರೀಹೀಟ್ ಮಾಡಿ ಒಂದು 10 ನಿಮಿಷ 180 ಡಿಗ್ರಿಯಲ್ಲಿ ಇಟ್ಕೊಂಡ್ರೆ ಆಯಿತು. ತುಂಬ ಅಂದರೆ ಎಣ್ಣೆ ಬೇಡ ಅನ್ನೋರು ಅಥವಾ ನೀವು ಡಯಟ್ ಕಾನ್ಷಿಯಸ್ ಆದರೆ ನೀವು ಈ ಮೆಥಡಲ್ಲಿ ಕೂಡ ಮಾಡ್ಕೋಬೋದು. ಈ ಸಮೋಸನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನನಗೆ ಹೇಗಾಯಿತು ಪಿಸ್ತಾ ಸಮೋಸ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.